ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಇವತ್ತು ಎಲ್ಲಿ ಹೋಗ್ತಾ ಇದ್ದಾನೆ ಗುರು ನಡ್ಕೊಂಡು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಅಥವಾ ಮಾಡ್ತಾನೆ ಇದ್ದೇನೂ ಇರಬಹುದು. ಏನಿಲ್ಲ ಗುರು, ಇವತ್ತು ಒಂದು ಸ್ಕೂಟಿನ ತರಕ್ಕೆ ಹೋಗ್ತಾ ಇದ್ದೀನಿ. ಯಾರಿಗೆ ಅಂದರೆ ನನ್ನ ತಂಗಿಗೆ ಪ್ಲೇಸ್ ನಮ್ಮ ಅಮ್ಮನಿಗೆ. ಏನಿಗಾದ್ರೆ ಅದೇ ಮನೆ ಶಿಫ್ಟ್ ಆಗಿದ್ದೆಲ್ಲ ವ್ಲಾಗ್ ಮಾಡಿದ್ದಲ್ಲ ಗುರು. ಆ ವ್ಲಾಗಿನ ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದೊಂದು ಆಗಿತ್ತಲ್ಲ ಸೀನು. ಇಲ್ಲಿಂದ ಸ್ವಲ್ಪ ಸ್ಕೂಲ್ ದೂರ ಆಗುತ್ತೆ, 1 ಕಿಲೋಮೀಟ್ರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಆದ್ದರಿಂದ ನಾವೇನಪ್ಪ ಮಾಡ್ತಾಯಿದ್ದೀವಿ ಅಂದರೆ ಒಂದು ಹೊಸ ಸ್ಕೂಟಿನ ತರ್ತಾಯಿದ್ದೀವಿ. ಇದು ಪೆಟ್ರೋಲ್ ಗುರು, ಡಿಯೋ ಅಂತ ಅನಿಸುತ್ತೆ. ಒಟ್ನಲ್ಲಿ ಪೆಟ್ರೋಲ್ ಗಾಡಿನೇ ಅದಂತೂ ಫಿಕ್ಸು, ಡಿಯೋನೇ ಇರಬೇಕು. ಬಟ್ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ನೋಡಬೇಕು ಯಾವುದು ಅಂತ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ. 99% ಡಿಯೋನೇ. ಲೆಕ್ಕದಲ್ಲಿ ನನ್ನ ತಂಗಿಗೂ ಆಗುತ್ತೆ, ಪ್ಲಸ್ ನಮ್ಮ ಅಮ್ಮಂಗೂ ಆಗುತ್ತೆ ಅಂತ. ಎಲೆಕ್ಟ್ರಿಕ್ಕು ಏತೆ ಸ್ವಲ್ಪ ಕಾಸ್ಟ್ಲಿ ಇತ್ತು. ಓಲಾ ನಿಮಗೆ ಗೊತ್ತಲ್ಲ ಗುರು, ಗಾಡಿ ಚೆನ್ನಾಗಿ ಬಂದರೆ ಲಕ್ಕು, ಏನಾದ್ರು ಪ್ರಾಬ್ಲಮ್ ತಲೆ ಬಿಸಿ ಅಷ್ಟೆಲ್ಲ ಬೇಡ. ಇನ್ನು ಇರೋ ವೀಡಾನು ಯಾಕೋ ಬೇಡ ಅಂದರು, ಐಕ್ಯೂಬ್ ಯಾಕೋ ನೋಡಲಿಲ್ಲ, ವೀಡಾನು ನೋಡಿಲ್ಲ ಲೆಕ್ಕದಲ್ಲಿ. ಇನ್ನು ಅದೇ ಚೈನೀಸ್ 35,000 ಸಿಗ್ತಾವಲ್ಲ ಗುರು, ಅದೇ 50 ಕಿಲೋಮೀಟ್ರ್ ರೇಂಜ್ ಅಂತಾರೆ, ಒಂದು 33-35 ಕೊಡ್ತಾವಲ್ಲ, ಅವು ಬೇಡ ಅಂದರು. ಅದರಿಂದ ಅದಕ್ಕೆ ಡಿ ಎಲ್ ಬೇಡವಲ್ಲ ಗುರು. ಇವಾಗ ಹೊಸ ಗಾಡಿನ ತರಲಿಕ್ಕೆ ಹೋಗ್ತಾ ಇದ್ದೀವಿ. ಯಪ್ಪ, ಹೋಗಿ ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಗಾಡಿ ಓಡಿಸ್ಕೊಬರ್ಬೇಕು ಗುರು. ಬಟ್ ಮಳೆ ಬೇರೆ ಬರಂಗೆ ಕಾಣ್ತಾ ಇದೆ, ಅದೇ ಇಶ್ಯೂ. ನೋಡೋಣ ಗುರು ಅದು ಏನಾಗತ್ತೆ ಅಂತ. ಸಿ ಗೊತ್ತಿಲ್ಲ, ನಿಮ್ಗಲ್ಲೇ ತೋರಿಸ್ತೀನಿ ಏನೇನಾಗತ್ತೆ ಅಂತ. ಲೆಕ್ಕದಲ್ಲಿ ಬೇಕಿತ್ತ ಸ್ಕೂಟಿ ಅಂತ ಅನ್ನಿಸ್ತಾ ಇದೆ, ಬಟ್ ಏನು ಮಾಡೋಣ, ಬೇಕು ಅಂತ ಅನ್ಸುತ್ತೆ ಅಷ್ಟೇ ಗೈಸ್. ಇನ್ನು ಮಂಡ್ಯಕ್ಕೆ ಹೋಗಿ ಸಿಗ್ತೀನಿ. ಗೈಸಲ್ಲಿ ಡೆಲಿವರಿ ವ್ಲಾಗ್ನ ಏನೋ ಮಾಡೋಕ್ಕೆ ಹೋಗಿಲ್ಲ, ಯಾಕೋ ಬೇಡ ಅನ್ನಿಸ್ತು ನನಗೂ. ಒಂದು ಸ್ವಲ್ಪ ಮಾಡೋಕ್ಕೆ ಮೂಡು ಸಹ ಇರಲಿಲ್ಲ. ಅಲ್ಲಿ ನಮ್ಮ ಸರ್ರೆಲ್ಲ ಇದ್ದರು, ಅದರಿಂದ ಗುರು ಬೇಡ ಅಂತ ನಾನು ಸುಮ್ಮನೆ ಆದೆ. ಲೆಕ್ಕದಲ್ಲಿ ಇದೆ ಗುರು ಹೋಂಡಾ ಡಿಯೋ ಗಾಡಿ. ಹೆಂಗೆ ಕಾಣ್ತಾ ಇದೆ ಗುರು ಲುಕ್ಕು, ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಾ ಇದೆ ಲುಕ್ಕು ಅಂತ ಅನ್ಕೋತೀನಿ ನಿಮಗೆ. ಹೋಂಡಾ ಡಿಯೋ 110 ಓಕೆನಾ ಗೈಸ್. ಗಾಡಿ ಸಖತ್ತಾಗಿದೆ. ಆಮೇಲೆ ಆ ಕೀ ನನ್ನ ತಂಗಿಗೆ ಕೊಡ್ತಾರೆ ಅಂತ ಅನ್ಕೊಬಿಟ್ಟಿಲ್ಲಂತೆ. ಲೆಕ್ಕದಲ್ಲಿ ಎಲ್ಲರಿಗೂ ಅದೇ ಕೀ ಇಡ್ತಾರೆ ಅಷ್ಟೇ ಗೈಸ್. ಲೆಕ್ಕದಲ್ಲಿ ಆರಾಮ್ಸಾಗಿ ಗಾಡಿ ಎಲ್ಲ ಡೆಲಿವರಿ ತೊಗೊಂಡು ಮುಂದೆ ಹಂಗೆ ಬರ್ತಾ ಮಾತಾಡಿರೋದೆಲ್ಲ ವೀಡಿಯೋ ಇದೆ, ಅದನ್ನು ಹಂಗೆ ಹಾಕ್ತೀನಿ ಅಷ್ಟೇ. ಲೆಕ್ಕದಲ್ಲಿ ವ್ಲಾಗ್ ಮಾಡಬೇಕಿತ್ತು, ಬಟ್ ಮಾಡಲಿಲ್ಲ. ಯಾಕೆ ಅಂತ ಸುಮ್ಮನೆ ಮಾಡಲಿಲ್ಲ ಗುರು, ಅಷ್ಟೇ ಹೇಳೋದ್ನಲ್ಲ ಮೊದಲು. ನಮ್ಮ ಸರ್ ಎಲ್ಲ ಇದ್ರು ಅಂತ ನಾನೇ ಸುಮ್ಮನೆ ಆದೆ ಅಷ್ಟೇ. ಗೈಸ್ ಇವಾಗ ಇದು ಗಾಡಿನ ಆನ್ ಮಾಡ್ತಾ ಇದ್ದೀನಿ. ಇದು ಲೈಟ್ ಹೋಗಬೇಕು. ಓಕೆ, ಗಾಡಿ ಆನ್ ಆಗಿದೆ ಗುರು. ಬಟ್ ನಮ್ಮ ಇವಿ ಸೈಲೆಂಟ್ ಶಿಷ್ಯ ಗುರು, ಸೈಲೆಂಟ್ ಶಿಷ್ಯನೇ ಬೆಸ್ಟು. ಇದು ಲೆಕ್ಕದಲ್ಲಿ ವೈಬ್ರೇಷನ್ಸ್ ಬಂದು ಕೇಳ್ತಾ ಇದ್ರೆ ನನಗೆ ಒಂದೊಂದ್ಸತಿ ಇರಿಟೇಟ್ ಒಂದೊಂದ್ಸತಿ ಆಗತ್ತೆ. ಯಾಕಂದರೆ ನಮ್ಮ ಇವಿ ಸೈಲೆಂಟ್ ಶಿಷ್ಯ, ಇದು ವೈಲೆಂಟ್ ಶಿಷ್ಯ ಆಗಿಬಿಡೈತೆ ಅಷ್ಟೇ. ಯಾಗೋರು ಇವಾಗ ಏನಿಲ್ಲ, ಇದನ್ನು ಮೇಲ್ಕೋಟೆಗೆ ತೊಗೊಂಡು ಹೋಗ್ಬೇಕಷ್ಟೇ. ಲೆಕ್ಕದಲ್ಲಿ ಹೋಂಡಾ ಆ್ಯಕ್ಟಿವಾ ತೊಗೊಂಡಿದ್ರೇ ಚೆನ್ನಾಗಿರ್ತಿತ್ತು. ಏನೋ ಹೋದ ಆ ಗಾಡಿನೇ ಇರಲಿಲ್ಲವಂತ ಇವ್ರು ನೋಡೋಕೆ ಹೋದಾಗ. ಹಾರನ್ ಸೌಂಡು ಹೆಂಗಿದೆ ಗುರು, ಇನ್ನೊಂದ್ಸತಿ ಹೊಡಿತೀನಿ. ಲೆಕ್ಕದಲ್ಲಿ ಎಲ್ಲರೂ ಅದೇ ಗೊತ್ತು ಕಡೆ ಕೇಳಿರ್ತಾರೆ. ಬಟ್ ಒಂದೊಂದು ಗಾಡಿ ಒಂದೊಂದು ಚೂರಾರು ಮೈನರ್ ಚೇಂಜಸ್ ಇರತ್ತಲ್ವ ಗೈಸ್. ಬುದ್ಧಿ ಹೇಳಿ ಇವಳೆ ಹಿಂದೆ ಕೂತ್ಬಿಟ್ಟು ಕಾಮೆಂಟ್ರಿ ಕೊಡ್ತಾವಳೆ ಅವಾಗಿಂದ. ಇಲ್ಲಿ ಕ್ರಿಕೆಟ್ ಆಡ್ತಾವ್ರು ಗುರು. ನಾನು ಇವತ್ತು ಕ್ರಿಕೆಟ್ ಆಡೋದು ಮಿಸ್ ಆಯ್ತು ಇವಳಿಂದ. ಇಲ್ಲೇ ಆಡ್ಕೊ ಬರ್ಲತ್ತಾರೆ ಕೇಳಿಬಿಟ್ಟೆ. ಓ ನಾಳೆ ಹೋಯ್ತೀವಿ. ಅಪ್ಪ ಸ್ವಾಮಿ, ಅಷ್ಟೇ ಗೈಸ್. ಡೆಲಿವರಿ ವ್ಲಾಗ್ನ ಮಾಡಬೇಕಿತ್ತು, ಬಟ್ ಯಾಕೋ ಮಾಡಲಿಲ್ಲ. ಅಲ್ಲಿ ನಮ್ಮ ಸರೆಲ್ಲ ಬಂದಿದ್ರು, ಯಾಕೆ ಅಂತ ನಾನೇ ಸುಮ್ಮನೆ ಆದೆ. ಅಪ್ಪ ಎತ್ತಿನ ಗಾಡಿ ಬಂದಿತ್ತು, ಏನು ಬೈತವ್ರ? ಯಪ್ಪ ಗುರು, ಎತ್ತಿನ ಗಾಡಿ ಬಂದಿದ್ದು ಲೆಕ್ಕದಲ್ಲಿ ಸಡನ್ನಾಗಿ ಅದು ಗೊತ್ತೇ ಆಗಲಿಲ್ಲ. ಗೊತ್ತೂ ಆಗಲ್ವಲ್ಲ.
ಆರಾಮ್ಸಾಗಿ ಹೋಗ್ಬೇಕು ಗೈಸ್ ಅಷ್ಟೇ. ಇಲ್ಲೇ ಒಂದು ನೋಡಿ ಓಲಾ ಐತೆ K11EW. ಆರಾಮ್ಸಾಗಿ ಹೋಗೋಣ ಗೈಸ್ ಅಷ್ಟೇ, ಇನ್ನೇನಿಲ್ಲ ಲೆಕ್ಕದಲ್ಲಿ. ಇದಕ್ಕೆ ಪೆಟ್ರೋಲ್ ಹಾಕ್ಸಿ ಅದು ಎಥನಾಲ್ ಮಿಕ್ಸ್ ಆಗಿರೋದು ಹೊಡಿಸ್ಬೇಕು. ಇದಕ್ಕೆ ಏನು ಮಾಡೋಕ್ಕಾಗಲ್ಲ, ಇದಕ್ಕೂ ಒಂಥರ ಆಲ್ಕೋಹಾಲೇ ಹಾಕಿಸ್ಬೇಕು. ಆದರೆ ಎಥನಾಲಿಂದ ಆಲ್ಕೋಹಾಲ್ ಮಾಡ್ತಾರಲ್ಲ ಗುರು, ಅದಕ್ಕೆ ಲೆಕ್ಕದಲ್ಲಿ ಫುಲ್ ಟ್ಯಾಂಕ್ ಹೊಡಿಸ್ಬಿಟ್ಟಿದ್ದೀನಿ ಗುರು. 500 ರೂಪಾಯಿಗೆ ಲೆಕ್ಕದಲ್ಲಿ ಇನ್ನೊಂದು ಚೂರು ಐತೆ ಅಂದ್ಬಿಟ್ಟು ಹಾಕ್ತಾ. ಅವರು ಪೆಟ್ರೋಲ್ ಏನೋ 1 ಲೀಟ್ರು ಅಪ್ರಾಕ್ಸಿಮೇಟ್ಲಿ ಏನೋ ಹಾಕ್ಕೊಟ್ಟಿದ್ರು ಅನ್ಸುತ್ತೆ. ನಾವೊಂದು 100-200ಕ್ಕೆ ಹಾಕ್ಸಿದ್ರೆ ಆಗ್ತಿತ್ತು. ನಾನು ನೋಡಿದ್ರೆ ಫುಲ್ ಹಾಕಿಸ್ಬಿಟ್ಟೆ, ಗೊತ್ತಿರಲಿಲ್ಲ ನನಗೂ ಎಷ್ಟು ಹಾಕ್ಸ್ಬೇಕಿತ್ತು ಅಂತ ಈ ಗಾಡಿದು. ಲೆಕ್ಕದಲ್ಲಿ ಫಸ್ಟ್ ಟೈಮ್ ಗುರು ಅಂದರೆ ಸ್ಕೂಟಿಗೆ ಪೆಟ್ರೋಲ್ ಹಾಕ್ಸಿದ್ದು, ಇಲ್ಲಿವರೆಗೂ ಹಾಕ್ಸಿರಲಿಲ್ಲ. ಬೈಕ್ ಹಾಕ್ಸಿದೆ, ಅದು ಸ್ಪ್ಲೆಂಡರ್ಗೆ ಹಾಕ್ಸೋದು 200-150 ಮ್ಯಾಕ್ಸಿಮಮ್ 300 ಅಷ್ಟೇನೋ ಹಾಕ್ಸಿರೋದು ನಾನು ಹೋಗಿರಂಗೆ. ಬಟ್ ಈ ನಮ್ಮ ಸ್ಕೂಟಿಗೆ ಗೊತ್ತಿರಲಿಲ್ಲ, ಒಂಚೂರು ಜಾಸ್ತಿನೇ ಹಾಕಿಸ್ದೆ ಗುರು. ಇದಕ್ಕೆ ಸರ್ವೀಸು, ಆಯಿಲ್ ಚೇಂಜು, ಅದು ಇದು ಎಲ್ಲ ಮಾಡಿಸ್ಕೊಂಡು ಓಡಾಡಿಸ್ಕೊಂಡಿರಬೇಕು. ಅದೇ ಬೇಜಾರು ಗುರು ಲೆಕ್ಕದಲ್ಲಿ. ಫಸ್ಟ್ ಸರ್ವೀಸು, ಸೆಕೆಂಡ್ ಸರ್ವೀಸು, ಥರ್ಡ್ ಸರ್ವೀಸು ಫ್ರೀ ಇದೆ. ಬಟ್ ಅದೇ ಆಯಿಲು ಮತ್ತು ಕನ್ಸ್ಯೂಮೇಬಲ್ಸ್ಗೆಲ್ಲ ಚಾರ್ಜ್ ಮಾಡೇ ಮಾಡ್ತಾರೆ. ಅದು ಆ್ಯಸ್ ಯೂಶ್ವಲ್ಲು. ಗೊತ್ತಿಲ್ಲ ಇದ್ರ ಸರ್ವೀಸ್ ಹೆಂಗಿರತ್ತೆ ನೋಡೋಣ. ಇದಕ್ಕೆ ನಾನೇ ಬರ್ತೀನೋ ಇಲ್ಲ ನಮ್ಮ ಅಪ್ಪನೇ ಬಂದು ಮಾಡಿಸ್ಕೋತಾರೋ ಗೊತ್ತಿಲ್ಲ. ಲೆಕ್ಕದಲ್ಲಿ ಗುರು ನಮ್ದು ಹಿಂಗೆ ಅಂದರೆ ಸ್ಲೋ ಆಗತ್ತಲ್ಲ, ಇದು ಕೈ ಹಂಗೆ ಹೋಗತ್ತೆ. ಬಟ್ ಇದೂ ಏನೋ 2-3 ಕಿಲೋಮೀಟ್ರ್ ಗುರು ಅಡ್ಜಸ್ಟ್ ಆಗೋಯ್ತು. ಲೆಕ್ಕದಲ್ಲಿ 6 ಕಿಲೋಮೀಟ್ರ್ ಓಡಿಸಿದ್ದೀನಿ, ಇನ್ನೊಂದು 40 ಕಿಲೋಮೀಟ್ರ್ ಓಡಿಸಿದ್ರೆ ಅಡ್ಜಸ್ಟ್ ಆಗತ್ತೆ. ಯಾವ ಲೆಕ್ಕದಲ್ಲಿ ನಾನು ಈ ರೋಟಲ್ಲಿ ಬಂದು ಏನೋ 4 ವರ್ಷದ ಮೇಲೆ ಆಗಿರಬೇಕು ಗೈಸ್. ಬಂದೇ 2022 ಬಂದಿರ್ತೀನಿ, ಇಲ್ಲ ಅಂದರೆ 2024 ಬಂದಿರ್ತೀನಿ. 2024 ಅನ್ಸುತ್ತೆ. ಓಲಾ ಗಾಡಿ ಇದ್ದಾಗ ಒಂದ್ಸತಿ ಈ ರೂಟಲ್ಲಿ ಕರ್ಕೊ ಬಂದಿದ್ದ ಕಿಶೋರ್, ಬಟ್ ಮರ್ತೋಗೈತೆ ರೂಟು. ನನಗೂ ಇಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡೇ ನೋಡ್ತಾ ಇದ್ದೀನಿ. ಗುರು ಇವಾಗ ಗೊತ್ತಾಯ್ತು ಗುರು, ಇದು ಡೈರೆಕ್ಟ್ ಇಲ್ಲೇ ಮೇಲ್ಕೋಟೆ ಬರ್ದವ್ರಲ್ಲ, ಇಲ್ಲಿಂದ ಗೊತ್ತು ಗೈಸ್ ರೂಟ್. ಇಲ್ಲಿಂದ ಪಕ್ಕಾ ಗೊತ್ತು ರೂಟ್ ನನಗೆ, ಇಲ್ಲಿದ್ದಂಗೆ ಗೊತ್ತಿರಲಿಲ್ಲ. ಈ ಕಡೆ ಚಂದಗಾಲು, ಜಕ್ಕನಹಳ್ಳಿ, ಮೇಲ್ಕೋಟೆ. ಬಾಯ್ಸ್ ಯಾರು ನೋಡ್ತೀರಿ ಹಂಗೆ ಹೊಡೀರಿ ಕಾಮೆಂಟು. ಗರ್ಲ್ಸ್ ನೋಡ್ತಿದ್ರು ಹೊಡೀರಿ ಗುರು, ಏನಿಲ್ಲ ನನಗೇನು ಬೇಜಾರಿಲ್ಲ. ಏನು ಅನ್ನಿಸ್ತಾ ಇದೆ ಗುರು ಅಷ್ಟೇ. ಈ ಒಂದು ಗಾಡಿ ಇನ್ನೊಂದು ತಂಗಿ ಓಡಿಸ್ಬೇಕಷ್ಟೇ. ಇದನ್ನೇ ನಾನೇನಷ್ಟು ಯೂಸ್ ಮಾಡ್ದಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಗುರು ಲೆಕ್ಕದಲ್ಲಿ ಚೆನ್ನಾಗಿದೆ ಗಾಡಿ ಅಷ್ಟೇ ಗುರು, ಇನ್ನೇನಿಲ್ಲ. ಏನಂತೀರ ಗುರು ನಿಮ್ಮ ಒಪಿನಿಯನ್ ಏನು? ಪೆಟ್ರೋಲಾ ಆರ್ EVನ? ಬ್ರೋ ಇದು ಎಥನಾಲ್ ಬ್ಲೆಂಡೆಡ್ ಇದೆಯಲ್ಲ, ಅದೇ ಒಂಥರ ಪೆಟ್ರೋಲಿಗೆ ಬೇಜಾರು. ಐ ಥಿಂಕ್ ಇದು E20 ಕಂಪ್ಯಾಕ್ಟೇಬಲ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಇರಬೇಕು ಅನ್ಸುತ್ತೆ. ಇದು E20 ಕಂಪ್ಯಾಕ್ಟೇಬಲ್. ಅದೂ ಕೇಳಲಿಲ್ಲ ಗುರು ನಾನು. ಲೆಕ್ಕದಲ್ಲಿ ಗುರು ನಾವು ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಲ್ವಲ್ಲ, ನಾನು ಮರ್ತುಬಿಟ್ಟೆ. ಲೆಕ್ಕದಲ್ಲಿ ಕೇಳಬೇಕಿತ್ತು ಒಂದ್ಸತಿ. ಇರ್ಬೋದು ಅಂತ ಅನ್ಕೋತೀನಿ E20 ಕಂಪ್ಯಾಕ್ಟೇಬಲ್ಲು. ಅಯ್ಯಪ್ಪ ಆರಾಮ್ಸಾಗಿ ಹೋಗೋದು ಗೈಸ್, ಇನ್ನೇನಿಲ್ಲ ಸೀನು. ಲೆಕ್ಕದಲ್ಲಿ ನೋಡೋಣ ಎಷ್ಟು ಮೈಲೇಜ್ ಕೊಡ್ತದೆ. ಫುಲ್ ಟ್ಯಾಂಕ್ ಕೊಡ್ಸಿದ್ದೀವಿ 500 ರೂಪಾಯಿಗೆ. ಅದು ಎಷ್ಟು ಬಂತು ಅಂತ ದೇವರಾಣೆ. ಪೆಟ್ರೋಲು 110 ರೂಪಾಯಿ ಏನೋ ಇತ್ತು ಅಂದರೆ 4 ಲೀಟ್ರು ಪಾಯಿಂಟ್ ಒಂದು 600-700 ml ಬಂದಿರಬಹುದೇನೋ ಗೊತ್ತಿಲ್ಲ. 110 ಇತ್ತು ಅವರು. ಲೆಕ್ಕದಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದಾಗ ರೇಟ್ ಏರಿಸ್ತಾರೆ, ಕಮ್ಮಿ ಆದರೆ ಇಳಿಸಲ್ಲ. ನಮ್ಮ ದೇಶದ ಹಣೆ ಬರಹನೇ ಇಷ್ಟು. ಲೆಕ್ಕದಲ್ಲಿ ಆಯಿಲ್ ಕಂಪ್ನಿಗಳೆಲ್ಲ ಲಾಸಲ್ಲಿದ್ದಾವೆ ಅಂತ ಹೇಳ್ತಾರೆ. ನೋಡಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಅಲ್ಲೆಲ್ಲ ಪ್ರಾಫಿಟಲ್ಲೇ ಇರ್ತಾರೆ. ಜನರನ್ನ ಚುತ್ಯ ಮಾಡ್ತಾರೆ, ಜನ ಚುತ್ಯ ಆಯ್ತವ್ರೆ ಅಷ್ಟೇ, ಇನ್ನೇನಿಲ್ಲ. ಲೆಕ್ಕದಲ್ಲಿ E20 ಕಂಪ್ಯಾಕ್ಟೇಬಲ್ ಇದೊಂದು ಕೇಳಬೇಕಿತ್ತು, ಕೇಳಲಿಲ್ಲ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಏನು ನಾನು ಓಡಿಸಲ್ವಲ್ಲ ಗುರು. ಲೆಕ್ಕದಲ್ಲಿ ಆರಾಮ್ಸಾಗಿ ಗಾಡಿ ಓಡಿಸ್ಕೊಂಡೇ ಇರಬೇಕಷ್ಟೆ. ಇನ್ನೇನು ಗುರು, ಏನು ಪ್ಯೂರ್ ಪೆಟ್ರೋಲ್ 100 XP ಓಡಿಸೋಕ್ಕಾಗತ್ತಾ ಇದಕ್ಕೆ? ಲೆಕ್ಕದಲ್ಲಿ ಸಾಕು. ಲೆಕ್ಕದಲ್ಲಿ ಆರಾಮ್ಸಾಗಿ ನನ್ನ ತಂಗಿ ಓಡಾಡ್ಕೊಂಡಿರಲಿ ಅವಳು. ಎಲ್ಲರೂ ಒಂದ್ಸತಿ ಲಾಂಗ್ ಟ್ರಿಪ್ ಓಡಿಸ್ಕೊ ಬಂದ್ಬಿಡೋಣ ಗುರು, ಜೋಗಕ್ಕೆ ಎತ್ಕೋಗಿ ಬಂದ್ಬಿಡೋಣ. ಇದಾ ಪೆಟ್ರೋಲ್ ಎಷ್ಟು ಬೇಕಪ್ಪ, ಬೇಕು ಅನಿಸ್ತದೆ, ಬೇಜಾರು ಬೇಕು.
ಫುಲ್ ಟ್ಯಾಂಕಲ್ಲಿ ಒಂದು 200-250 ಕೊಟ್ಟರು ಗುರು. 2 ಫುಲ್ ಟ್ಯಾಂಕ್ 3 ಬೇಕು ಅಪ್ರಾಕ್ಸಿಮೇಟ್ಲಿ 1,500,000. ಇವಾಗ ಹೋಗ್ತೀನಿ ಅಂದರೆ ಇದರಲ್ಲಿ ಗೊತ್ತಿಲ್ಲ, ಇದ್ರಲ್ಲಿ ಹೋಗ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಏನು ಅನ್ನಿಸ್ತಾ ಇದೆ ಗುರು ಈ ಒಂದು ಗಾಡಿ ಬಗ್ಗೆ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಯಾರು ಯೂಸ್ ಮಾಡ್ತಿದ್ರೆ ಮೈಲೇಜ್ ಎಷ್ಟು ಕೊಡೋದೆ ಅಂತಲೂ ಕಾಮೆಂಟ್ ಮಾಡಿ ಗೈಸ್. ಅಷ್ಟೇ ಹೊಸ ಗಾಡಿ. ನನ್ನ ತಂಗಿಗೆ ಅವಳ ನೇಮಲ್ಲೇ ಎಲ್ಲ ರಿಜಿಸ್ಟರ್ ಸಹ ಆಗಿದ್ದು, ನನ್ನ ನೇಮಲ್ಲಿ ಆಗಿಲ್ಲ, ಅವಳ ನೇಮಲ್ಲೇ ಆಗಿದೆ ಅಷ್ಟೇ. ತಾನು ಒಳ್ಳೇದಾಗಲಿ ತಾನು ನಿನಗೆ. ಸಿಗೋಣ ಗುರು ಇನ್ನೊಂದು ಮತ್ತೊಂದು ಮಗದೊಂದು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ. ಅಷ್ಟೇ ಗೈಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ದಯವಿಟ್ಟು ಹಂಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.